ಈಗ ಹೋಂಡಾ ಸಿಟಿ ಜೆಡ್ ಎಕ್ಸ್ ಸರ್ ಅದು ಕಾರು, ಹೋಂಡಾ ಸಿಟಿ ಜೆಡ್ ಎಕ್ಸ್. ಜೆಡ್ ಎಕ್ಸಾ? ಓಕೆ, ಎಷ್ಟು ಮಾಡಲಿ ಸರ್ ಅದು? 2007 ಮಾಡಲು. ಓಕೆ, 2007 ಮಾಡಲು. ಓನರ್ ಎಷ್ಟು ಜನ? ಇದು ನಾನು ಸೆಕೆಂಡ್ ಪಾರ್ಟಿ, ಬಟ್ ಫಸ್ಟ್ ಇಂದ ನಾನೇ ಡ್ರೈವ್ ಮಾಡಿದ್ದು. ಅದೇ ನಮ್ದು ಡಾಕ್ಟರ್ ಸುಮಂತ್ ಅಂದ್ಬಿಟ್ಟು ಅದು ಮಹಾರಾಜ ಅಗ್ರಸೇನ ಹಾಸ್ಪಿಟಲ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ. ಓಕೆ. ಅವರಿಂದ ನಾನು ಗಾಡಿ ನಾನೇ ಓಡಿಸ್ತಾ ಇರುವಾಗ ನಾನು ಅವ್ರ ಜೂನಿಯರ್ ಆಗಿ ವರ್ಕ್ ಮಾಡುವಾಗ ಅವ್ರ ಗಾಡಿ ನಾನೇ ಇಸ್ಕೊಂಡಿದ್ದೆ. ಆಮೇಲೆ ಒಂದು 10 ವರ್ಷ ಆದ್ಮೇಲೆ ಇಸ್ಕೊಂಡೆ, ನಾನು ತಗೊಂಡೆ. ಒಂದು 8-9 ವರ್ಷ ಆಯ್ತು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಮೊನ್ನೆ ಕೂಡ ನಾನು ಕಾರವಾರಕ್ಕೆ ಹೋಗಿದ್ದೆ. ಮಂಗ್ಳೂರಿಗೆ ಯೂಶಲಿ ಹೋಗೋದು ನಾನು ಜಾಸ್ತಿ. ನಾನು 500-600 ಕಿಲೋಮೀಟರ್ ಒಂದು ದಿನ ಓಡಿಸ್ತಿದ್ದೀನಿ. ಗಾಡಿ ಮಾತ್ರ ನಿಜವಾಗ್ಲೂ ಕೊಡಕ್ಕೆ ಬೇಜಾರು ಆ ಥರ, ಬಟ್ ಕೊಡಲೇಬೇಕು ಆ ಥರ ಆಗಿದೆ. ಓಕೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಗಾಡಿ. 18 ಎಲ್ಲ ಬರುತ್ತೆ ಮೈಲೇಜ್ ಆರಾಮ್ಸೆ. ಓಕೆ. ಈಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿಲು? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಶೂರೆನ್ಸ್, ಎಮಿಷನ್ನು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ನಾನು ಇವಾಗ ಲಾಸ್ಟ್ 6 ಮಂತ್ ಬ್ಯಾಕ್ ಸ್ಪೆಂಡ್ ಮಾಡಿರೋದು ಏನು ಅಂದ್ರೆ, ಹೊಸ ಟೈರ್ ಹಾಕ್ಸಿದೀನಿ. ಎಲ್ಲಾನು 4 ಹೊಸ ಟೈರು, ಬ್ರಿಡ್ಸ್ಟೋನು, ಮತ್ತೆ ಸಸ್ಪೆನ್ಷನ್, ಲೋವರ್ ಆರ್ಮ್, ಇದೆಲ್ಲ ಸರ್ವಿಸ್ ಬಿಟ್ಟಾಗಲೇ ಮಾಡಿದ್ದು. ಓಕೆ. ಈಗ ಟೈರ್ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದಾವ? 99% ಇದೆ ಸರ್. ಏನು 1,500-2,000 ಓಡಿಸಿದ್ರೆ ಮ್ಯಾಕ್ಸಿಮಮ್. 2 ಸಲ ಮಂಗಳೂರಿಗೆ ಹೋಗಿದ್ದು ಸರ್ವಿಸ್ ಎಲ್ಲ ಆದ್ಮೇಲೆ. ಮತ್ತೆ ನಿನ್ನೆ ನಾನು ಸ್ವಲ್ಪ ಕೆಲಸ ಇತ್ತು, ಒಂದು ಹಾಸ್ಪಿಟ್ಲ್ ಹೋಗಿತ್ತು. ಅಲ್ಲಿಗೆ 500-600 ಕಿಲೋಮೀಟರ್ ಒಂದು ದಿನ ಓಡಿಸಿದ್ದು, ಮೊನ್ನೆ ಸಂಡೇ ಎಲ್ಲ ಸ್ಯಾಟರ್ಡೆ. ಓಕೆ. ಈಗ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ, ಏನು ತಗೊಳ್ಳೋದು ಸಮಸ್ಯೆ ಇಲ್ಲ ಸರ್. ಗಾಡಿ ತಗೊಂಡು 1000 ಕಿಲೋಮೀಟರ್ ಬೇಕಾದ್ರೂ ಹೋಗ್ಬೋದು. ಅಷ್ಟು ಕಂಡೀಷನ್ ಆಗಿದೆ, ಅಷ್ಟೇ ಸ್ಮೂತ್ ಆಗಿದೆ ಗಾಡಿ, ಅಷ್ಟು ಕಂಫರ್ಟ್ ಇದೆ, ಅಷ್ಟು ಮೈಲೇಜ್ ಕೂಡ ಬೆಸ್ಟ್ ಅಲ್ಲ ಸರ್. 18 ಕಿಲೋಮೀಟರ್ ಬೇರೆ ಹೋಂಡಾ ಸಿಟಿ ಬರ್ತವಲ್ಲ ನನಗೆ ಗೊತ್ತಿಲ್ಲ, ಐ ಡೋಂಟ್ ಮೈಂಡ್. ನನಗಿದು ಈ ಗಾಡಿ ಮಾತ್ರ 18 ಕಿಲೋಮೀಟರ್ 100% ಬರುತ್ತೆ. ಓಕೆ. ಓಕೆ. ಈಗ ಗಾಡಿಲಿ ಏನು ಟಿಕ್ಕರ್ ಕೆಲಸ ಯಾವುದು ಇಲ್ಲ ಸರ್? ಇಲ್ಲ ಇವ್ರೆ ಆ ಥರ ಏನೂ ಇಲ್ಲ. ಯಾಕಂದ್ರೆ ನಾನು ಅಷ್ಟೇ ಇದು ಮಾಡಿ ಇಟ್ಕೊಂಡಿರ್ತೀನಿ. ಬೇಕಾದ್ರೆ ಅವರು ಏನಾದ್ರು ಪಾಲಿಶ್ ಮಾಡ್ತೀವಿ ಹಂಗೇಂದ್ರೆ ಬರೋ ಒಂದು ಕಸ್ಟಮರ್ಸ್ ಬಂದ್ಬಿಟ್ಟು ಬೇಕಾದ್ರೆ ಕಾರ್ ವಾಶ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕಾರ್ ವಾಶ್ ಮಾಡೇ ನೋಡಿ ಎಷ್ಟು ಹೊಳೆಯುತ್ತೆ ಗೊತ್ತಾ ಗಾಡಿ, ಅಷ್ಟು ಶೈನಿಂಗ್ ಬರುತ್ತೆ ಗಾಡಿ. ನಾನು ಈ ಫೋಟೋ ತೆಗೆದಿದ್ದು ಆಫ್ಟರ್ ವಾಶ್ ಮಾಡಾದ್ಮೇಲೆ ತೆಗೆದಿದ್ದು. ನಾನು ವಾಶ್ ಮಾಡೋದು ನೋಡಿ ಹೇಗೆ ಕಾಣಿಸ್ತದೆ, ಹಿಂಗೆ ಇದೆ ಗಾಡಿ. ಸರಿ. ಈಗ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವೆ ನಿಮ್ಮ ಕಡೆನೇ? ಸರ್ ಒರಿಜಿನಲ್ಲೇ ಸರ್, ಖಂಡಿತವಾಗ್ಲೂ ಒರಿಜಿನಲ್ ಇರಬೇಕಲ್ಲ ಸರ್. ಈಗ ಗಾಡಿ ಇರೋದಿಲ್ಲ ಸರ್ ಇದು ಸಕಲೇಶ್ಪುರ. ನಾನು ಈಗ ನನ್ನ ಹತ್ರನೇ ಇದೆ. ನಮ್ದು ಇಲ್ಲಿ ಸಕಲೇಶ್ಪುರದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ನಮ್ದು. ಬಟ್ ಸಕಲೇಶ್ಪುರಕ್ಕೆ ಬಂದ್ರೆ ಸಾಕು, ನಾನು ಬೇಕಾದ್ರೆ ತಗೊಂಡ್ಬರ್ತೀನಿ. ಓಕೆ. ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು? ಇಂದಿರಾನಗರಲ್ಲಿದೆ RTO ಬೆಂಗಳೂರು. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 1,95,000 ಹೇಳ್ತೀನಿ ಸರ್. 1,95,000 ಅಂದರೆ 5,000 ಕಮ್ಮಿ 2 ಲಕ್ಷ ಹೇಳ್ತಿದ್ದೀರಾ? ಹೌದು ಖಂಡಿತವಾಗಿ. ಬಂದಾಗೆ ನೆಗೋಷಿಯಬಲ್ ಆಗುತ್ತಾ ಸರ್? ಬನ್ನಿ ಮಾತಾಡೋಣ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಒಟ್ರಾಸಿ ಸುಮ್ಮನೆ ಟೈಮ್ ಪಾಸ್ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ಕಾಲ್ ಮಾಡೋದು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಬಾರ್ದು. ಅದು ಬರ್ತಿದೆ ಈಗ. ಈವನ್ ಸೆಕೆಂಡ್ ಶೋರೂಮ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಮಸ್ ಅಲ್ವಾ, ಕರ್ನಾಟಕ ಕಾರ್ಸ್ ಅವರೆಲ್ಲ ಫೇಮಸ್ ಅಲ್ವಾ, ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ. ಅಲ್ಲಿ ಹೋದ ಗಾಡಿನೇ ಇರಲ್ಲ. ಅದು ಅವ್ರು ಹೇಳೋ ಗಾಡಿ ಸೇಮ್ ಮಾಡ್ಲು, ಯಾವ ಕಂಡೀಷನ್ ಗಾಡಿ, ಆ ರೇಟ್ ನೋಡ್ಕೊಳ್ಳಿ, ಆ ಪ್ರೈಸ್ ಮೇಲೆ ಬೇಕಾದ್ರೆ ಬಂದು ಮಾತಾಡ್ಲಿ. ಅವ್ರು ಕೊಡದೆ ಇವನ್ ಹೋಲ್ಸೇಲ್ ಅಲ್ವಾ ಸರ್. ಇವಾಗ ನೀವು ಸೆಕೆಂಡ್ ಶೋರೂಮ್ಗೆ ಹೋದ್ರೆ ಈ ಗಾಡಿಗಳಿಗೆ ಅವರು ಒಂದು 40,000 ಜಾಸ್ತಿನೇ ಹೇಳಿ ತಗೋತಾರೆ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಆಫರ್ ಮಾಡೋರು ಇಷ್ಟು ಕಮ್ಮಿ ಕೊಡ್ತೀವಿ ಬನ್ನಿ ಅಂತ ಕೇಳ್ತಾರೆ. ಅಷ್ಟೇ ಕಮ್ಮಿ ಗಾಡಿನ ನೋಡಿ 1,85,000ಗೆಲ್ಲ ಎಷ್ಟು ಟೈರೇ ಇರಲ್ಲ, ಚೆನ್ನಾಗಿರಲ್ಲ ಗಾಡಿ, ಒಳಗಡೆ ಏನ್ ಕ್ಲೀನ್ ಇರಲ್ಲ, ಮತ್ತೆ ಮೆಟಲ್ ಚೆನ್ನಾಗಿರಲ್ಲ, ಫುಲ್ ವೀಕ್ ಆಗಿರ್ತವೆ ಬಿಸ್ತಲ್ ನಿಲ್ಸಿ ಅಂತ ಗಾಡಿಗಳು ಅಷ್ಟಿರುತ್ತೆ. ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬರ್ಲಿ ಬರೋರು ಅಂತಾರು. ನಾನು ಅಷ್ಟೆಲ್ಲ ಚೆನ್ನಾಗಿ ಇಟ್ಕೊಂಡು ಅದ್ರ ಏನಿದೆ ನಾನು ಹೇಳಿದ್ದೇನೆ ಅಷ್ಟೇ. ನನಗೂ ಅರ್ಜೆಂಟ್ ಸೇಲ್ ಇದೆ, ಅದಕ್ಕೋಸ್ಕರ ನಾನು ಹೇಳಿದ್ದು. ಈಗ ನೀವು ಹೇಳೋ ಪ್ರಕಾರ ಫೋನಲ್ಲಿ ಮಾತಾಡೋಕ್ಕಿಂತ ಆದಷ್ಟು ಡೈರೆಕ್ಟ್ ಬಂದು ವಿಸಿಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಿದ್ರು. ಖಂಡಿತವಾಗ್ಲು ಡೈರೆಕ್ಟ್ ಆಗಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈಗ 1,95,000 ಹಾಕಿದ್ರೆ ಕೆಲವೊಬ್ರು 1,00,000 1.5 ಕೊಡಿ, 1,70 ಕೊಡಿ, 1,80 ಕೊಡಿ ಸುಮ್ಮನೆ ಕಾಲ್ ಮಾಡ್ತಾರೆ. ಯೂಸ್ಲೆಸ್ ಅದು. ಓಕೆ. ಲೂಸ್ ಸ್ಟಾಕ್ ಮಾತಾಡೋಕ್ಕಿಂತ ಯು ಹ್ಯಾವ್ ಟು ಕಮ್ ಟು ನೋಡಿ ಫಸ್ಟ್ ಬಂದ್ಬೇಕು. ನೀವು ಗಾಡಿ ನೋಡ್ರಿ, ಆಮೇಲೆ ಮಾತಾಡ್ಬೇಕು. ಈಗ ನಮಗೂ ಟೈಮ್ ಇರಲ್ಲ ಇವ್ರೆ. ಇವತ್ತು ನೋಡಿ, ಇವಾಗ ನೀವು ಕಾಲ್ ಮಾಡಿದ್ರೆ ಫ್ರೀ ಇದ್ರೆ ನಮಗೂ ಪೇಷಂಟ್ಸ್ ಬಂದ್ಬಿಟ್ರೆ ಟಕ ಅಂತ ಬಿಜಿ ಆ ಟೈಮಲ್ಲಿ ಎತ್ಕೊಂಡು ಮಾತಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ. ಮತ್ತೆ ಒಳಗಡೆ ಬೇರೆ ಫೋಟೋ ಕಳಿಸಿ ಅಂತಾರೆ, ಅವೆಲ್ಲ ಪ್ರಾಬ್ಲಮ್ಗಳು ಆಗ್ತವೆ. ಅದಕ್ಕೇನೆ ಅವರು ಒಂದು ಫೋನ್ ಮಾಡಿ ಬನ್ನಿ ಅಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ ಗಾಡಿ. ಅದು ಬೆಸ್ಟ್ ಗಾಡಿ ಇವರೇ ನೋಡಿ, ಮೈಲೇಜ್ ಬರುತ್ತೆ ಪ್ರಾಪರ್ ಆಗಿ. ಆ ಮೆಟಲ್ ಅಷ್ಟು ಥಿಕ್ ಆಗಿದೆ ಗಾಡಿ, ಮತ್ತೆ ಪೇಂಟಿಂಗ್ ಪ್ರಾಬ್ಲಮ್ ಇಲ್ಲ. ನಿಮಗೆ ಮೇಯ್ನ್ ಏನು ಸರ್, ಇವಾಗ ಗಾಡಿ ಕಾರು ಅಂದ್ರೆ ಅದು ರಾಯಲ್ ಆಗಿ ಕಾಣುತ್ತೆ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ರಿಚ್ ಆಗಿ. ಅದಕ್ಕಿಂತ ಹೆಚ್ಚಾಗಿ ರಿಚ್ ಆಗಿ ಕಾಣುತ್ತಾ ಇಲ್ಲ ಕಳೆದ ಅದು ಮ್ಯಾಟ್ರ್ ಆಗಲ್ಲ. ನೀವು 500 ಕಿಲೋಮೀಟರ್ 1000 ಕಿಲೋಮೀಟರ್ ಹೋಗೋ ಪರಿಸ್ಥಿತಿ ಬರ್ಬೋದು ಜೀವನದಲ್ಲಿ, ಏನು ಆಗದಂಗೆ ಹೋಗ್ಬೇಕು ಗಾಡಿ. ಅದೇ ಗಾಡಿ ಅಲ್ವಾ? ಹೌದೌದು.
ನಾವು ಇವತ್ತವರೆಗೂ ಇಲ್ಲಿ 10 ಕಿಲೋಮೀಟರ್ ಇದೆ ಕ್ಲಿನಿಕ್, ನಾವು ತರಲ್ಲ ಗಾಡಿನ. ನಾವು 500, ನಾವು ಮಂಗಳೂರು ಹೋಗೋದಾದ್ರೆ, ಬೆಂಗಳೂರು ಹೋಗೋದಾದ್ರೆ ಮಾತ್ರ ಕಾರ್ ತೆಗೆಯೋದು. ಅದು ಬಿಟ್ರೆ ಬೈಕಲ್ಲೇ ಓಡಾಡ್ತೀವಿ. ಓಕೆ ಸರಿ ಸರ್. ಅಂತ ಗಾಡಿ ಸರ್ ಅದು. ನಂಬರ್ ಇದೆ ಆಗಿರಲ್ಲ? ನಂಬರ್ ಇದೇ ನಂಬರು. ಇಂಜಿನ್ ಅಷ್ಟು ಸ್ಮೂತ್ ಆಗಿದೆ, ಇಂಜಿನ್ ಬಗ್ಗೆ ಮಾತಾಡಂಗಿದೆ, ಎಲ್ಲ A to Z ಇದೆ. ಟೈರ್ ಏನು ಖರ್ಚಿಲ್ಲ ಹುಡುಗಂಗೆ. ಅವ್ರು ತಗೊಂಡು ಹೋಗೋದು ಒಂದು ಸರ್ವಿಸ್ ಮಾಡಿಸ್ಕೋದು. ನಾವು 3,000 ಓಡಿಸಿದ್ದೀನಿ ಸರ್ವಿಸ್ ಆದ್ಮೇಲೆ. ಅವ್ರು ಹೋಗಿ ಒಂದು ಆಯಿಲ್ ಎಲ್ಲ ಸರ್ ಮಾಮೂಲಿ ಮಾಡಲೇಬೇಕು, ಅದು ಸರ್ವಿಸ್ ಮಾಡಿಸ್ಕೊಂಡು ತಗೊಂಡು ಹೋದ್ರೆ ಸೂಪರ್ ಆಗಿದೆ ಗಾಡಿ. ಓಕೆ ಓಕೆ. ಸ್ಟಿಲ್ ಹೇಳ್ತೇವೆ, ಅದು ಗಾಡಿ ಕೊಡೋಕ್ಕೆ ಮನಸ್ಸು ಬರಲ್ಲ, ಆ ಥರ ಇದೆ, ಬಟ್ ಕೊಡಲೇಬೇಕು.